ಒಂದು ಸಲೂನ್ ಪ್ರಮೋಷನ್ ಇತ್ತು. ಇಟ್ಸ್ ಲೈಕ್ ಸಲೂನ್ ಅಂತಲ್ಲ, ನಿಂಗೆ ಬರ್ಡೇದೇ ಯೋಚನೆ ಆಗ್ಬಿಟ್ಟಿದೆ. ಒಂಚೂರು ಇಲ್ಲ ನನಗೆ. ನಾನು ಸ್ವಲ್ಪ ಇವತ್ತು ಮಲಯಾಳಿ ಥರ ಕಾಣ್ತಿದ್ದೀನಲ್ಲ? ಏನು ಮಲಯಾಳಿ ಥರ ಕಾಣ್ತಿದ್ದೀನಿ. ಐ ನೀಡ್ ಲಿಟಲ್ ದ ಕರ್ವ್ ಒನ್. ಇವತ್ತು ಫುಲ್ ಸೆಲ್ಫ್ ಪ್ಯಾಂಪರ್ ಸೆಷನ್ ಅಂತ ಅನ್ಕೊಳ್ಳಿ. ನಾನೇನು ಪಾತ್ರೆ ತೊಳೆಯಲ್ಲ. ನಾಚಿಕೆ ಇರಬೇಕು ಎಲ್ಲಕ್ಕೆ. ಜಿಮ್ಗೆ ಹೋಗಿ ಅಲ್ಲಿ ಕರಗ್ಸೋದು, ಇಲ್ಲಿ ತಿನ್ನೋದು, ಇದೇ ಆಗೋಗ್ಬಿಟ್ಟಿದೆ ಜೀವನ. ತಗೊಂಡಿದ್ದಾಳೆ ತಿನ್ನೋಳಾಗಿದ್ರೆ ಇದ್ಯಾಕೆ ತಗೊಂಡಿದ್ದು ಒಂಚೂರು ಚೆನ್ನಾಗಿಲ್ಲ. ಹರ್ಷಿತ ಕೊಡ್ಸಿದ್ ಬ್ಯಾಗ್ ನೋಡ್ಕೊ. ನೀನ್ ಕೈ ತೊಳ್ಕೊಂಬಂದ? ನಾನೇನ್ ಮಾಡಿದೆ? ಇವಳನ್ನ ಕಾಲೇಜಿಂದ ನೋಡ್ಕೊಂಡ್ ಬಂದಿದ್ದೀನಿ. ವಾಟ್ ಎವರ್ ಇಟ್ ಇಸ್, ಏನೇ ಊಟ ಇದ್ರು. ಸೊ ಇವಾಗ ಬರ್ಡೇ ಗರ್ಲ್, ಶಿ ಇಸ್ ಗೆಟಿಂಗ್ ಹರ್ ಹೇರ್ಸ್ ಡನ್. So guys, welcome back to another day, another vlog. ಇವತ್ತೊಂದು ಸಲೂನ್ ಪ್ರಮೋಷನ್ ಇತ್ತು. ಇಟ್ಸ್ ಲೈಕ್ ಸಲೂನ್ ಅಂತಲ್ಲ, ಕೈಂಡ್ ಆಫ್ ನೇಲ್ ಆರ್ಟ್ ಥಿಂಗ್. ಆ್ಯಂಡ್ ನನ್ನ ಜೊತೆ ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಯಾ, ವೆಲ್ಕಮ್ ಟು ಸಂಗೀತ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವಾಗ ಆಟೋ ಕಾಯ್ತಿದೆ, ಜಾಸ್ತಿ ಮಾತಾಡಲ್ಲ. ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ವಣಕಂ ಭಯ್ಯ. So this is the saloon or nail kind of thing. What is it called, yeah? Harshita, seriously. Nanga. Promise? Promise? What if not promise cover? It is so nice, yeah. ಅದಕ್ಕೆ ನಾನು ಏನು ಸರ್ಪ್ರೈಸ್ ಅಂದಿದ್ದು ಕಳ್ಳಿ. It is so nice. Thanks, ಚಿಂತಾಮಣಿ. ಏನಕ್ಕಂದ್ರೆ ಫ್ರೆಂಡ್ಸ್ನ ನಾವು ಬರ್ಡೇಗೆ ತೊಗೊಂಡಿರೋದು ನಾನೇ ಹಾಕೊಂಡ್ಬಿಟ್ಟು. ಅದಕ್ಕೆ ಇವಾಗ ನಿನ್ನ ಬರ್ಡೇಗೆ ಯೋ ಗಿಫ್ಟಿಂಗ್ ಮೀ. ರಿಟರ್ನ್ ಗಿಫ್ಟ್ ಕೊಡ್ತಾವಳೆ ಗೈಸ್, ಈಗಲೇ ರಿಟರ್ನ್ ಗಿಫ್ಟ್ ಕೊಡ್ತಾವಳೆ. ಸೊ ದಿಸ್ ಇಸ್ ದ ಥಿಂಗ್, ವಿಲ್ ಗೋ ಇನ್ಸೈಡ್. ವೆನ್ ಯು ಟು ನಿಜ ಹೇಳು, ವೆನ್ ಯು ಟು ಐಲ್ಸೇ ಬಿಡು ಆಮೇಲೆ. ನನಗೆ ಅಷ್ಟು ತಾಳ್ಮೆಯೂ ಇಲ್ಲ. ಇವಾಗ ನಾನು ಇದರಲ್ಲೆಲ್ಲ ಬೇರೆ ಜಾಸ್ತಿ ಇದೆ ಡಂಪ್ಡಲ್ಲ, ಹಂಗೆ ಹಾಕ್ಬಿಡ್ವಿ. ಅವ್ರು ಪ್ರಮೋಷನ್ ಮಾಡಕ್ಕೆ ಬಂದಿದ್ಯಾ ಸದ್ಯ, ಅವ್ರು ನೋಡ್ತವ್ರೆ. ಅದೇನು ಬಟ್ಟೆನಾ? ಎಲ್ಲಿ? ಯಾವುದೋ ಲಕ್ಷ್ಮಿ ಫ್ಯಾಷನ್ಸ್ ಅಂತೇನೋ ತೊಗೊಂಡಿದ್ದಾಳೆ, ಧನಲಕ್ಷ್ಮಿ ಫ್ಯಾಷನ್ಸ್. ಲೇ, ಅದರಲ್ಲಿ ದೊಡ್ಡದು ಕೊಟ್ಟಿಲ್ವಾ? ಸರಿ ನಡಿ, ಇವಾಗ ನೀನು ಅದನ್ನ ಅಲ್ಲೇ ಬಿಸಾಕಿದ್ರೆ ಹೊಡಿತೀನಿ. ನೋಡಿ, ನಾವು ಈ ಸಲೂನ್ ಹತ್ರ ಬಂದಿದ್ದೀವಿ, ಮುಗಿಸ್ಕೊಂಡು ಬೆಳ್ಕೊ. ಹೊಡಿಯೋಕ್ಕೆ ಆಗದೆ ಇರೋ ಕೋಲ್ಡ್. ನೀನು ಕೋಲ್ಡ್ ಕುಡಿದ್ರೆ ಅಷ್ಟೇ. ಬೆಳಗ್ಗೆ ತಾನೇ ಜ್ಯೂಸ್ ಕುಡಿದಿದೆ. ನೆಕ್ಸ್ಟ್ ದಿನ ಮೈಗ್ರೇನ್, ಅದಕ್ಕೂ ನೆಕ್ಸ್ಟ್ ದಿನ ಉಸಿರಾಡಲ್ಲ ಅಂತ, ಅದಕ್ಕೂ ನೆಕ್ಸ್ಟ್ ದಿನ ಶೀತ ಆಗಿದೆ ಅಂತ ಮಲ್ಕೊಬಿಡ್ತೀನಿ. ಸೊ ನಾವು ಎಷ್ಟು ಥಿಂಕ್ ಮಾಡಿ ವಿಟಮಿನ್ ಸಿ ಬೇಕು, ಮತ್ತು ಸೀಸನಲ್ ಫ್ರೂಟ್ ಬೇಕಂತಲ್ಲ, ಒಂದು ಮ್ಯಾಂಗೋ ಆ್ಯಂಡ್ ಇನ್ನೊಂದು ಅಲ್ಲಿ ನೋಡಿ ಎ ಬಿ ಸಿ ಜ್ಯೂಸು ರೆಡಿ ಇದೆ. ಇವತ್ತು ನಾನು ಬೆಳಗ್ಗೆ ಕುಡಿದೆ, ಬೇಡ ವಾಚ್ ಹಾಕೊಂಡಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ ಗಾಬರಿಯಲ್ಲಿ. ನಿಂಗೆ ಬರ್ಡೇದೇ ಯೋಚನೆ ಆಗ್ಬಿಟ್ಟಿದೆ. ಒಂಚೂರು ಇಲ್ಲ ನನಗೆ. ಇವಾಗ ನಾವಿಬ್ರು ಜಗಳ ಆಡಕ್ ತಾನೆ ಡಿಫ್ರೆಂಟ್ ಡ್ರೆಸ್ ಇದೆಯಾ? ನಾವು ಯಾವುದೇ ನಿಜವಾಗ್ಲೂ ಜಗಳ ಆಡತ್ತಾರ. ಬಾಬಾ ಆಗಿಂದ 20 minutes ವಿ ಆರ್ ಸಿಟ್ಟಿಂಗ್. ಕೇಳ ಅವರಿಗೆ. ಈ ಸೈಡ್ ಓಕೆ ಅಂತೆ. ಹೌದಾ?
ಗೈಸ್ ಈ ಆ್ಯಂಬಿಯನ್ಸ್ ಐ ಮೀನ್ ದಿಸ್ ಲ್ಯಾವೆಂಡರ್ ಪರ್ಪಲ್ ಶೇಡ್ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ನನ್ನ ರೂಮ್ಗೂ ಇದೇ ಥರ ಹಾಕ್ಸ್ಕೊಬೇಕು ಅನ್ನೋಷ್ಟು ನಂಗೆ ಇಷ್ಟ ಆಯಿತು. ಇವನ್ ಶೀ ಲೈಕ್ ಫ್ರೆಂಡ್ಸ್, ಏನು ಮಾಡಿಸ್ಕೋತೀಯಾ? ನಾನು ಅದೇ ಕೇಳಿದ್ದು, ನನಗೆ ಮ್ಯಾನಿಕ್ಯೂರ್ ಅಂದರೆ ಕಾಲಿಗ ಕೈಗ ಅನ್ನೋದು ಗೊತ್ತಿಲ್ಲ. ಪೆಡಿಕ್ಯೂರ್ ಕಾಲ್ಗೆ, ನಾನು ಮ್ಯಾನಿಕ್ಯೂರ್ ಇಸ್ ಪೆಡಿಕ್ಯೂರ್ ಫಾರ್ ಹ್ಯಾಂಡ್. ಮಾಡಿಸ್ಕೊತೀನಿ. ಪೆಡಿಕ್ಯೂರ್ ಬೈ ಹ್ಯಾಂಡ್ಸಿಗೆ ಮಾಡಿಸ್ಕೊಳಲ್ಲ. ಯುವರ್ ಕಾಲ್ ಇಸ್ ಪಳ ಪಳ ಓನ್ಲಿ. ನೇಲ್ಸ್ ಇದೆ ಅಂತ ತಾನೇ? ಹಾಂ, ನೇಲ್ಸ್ ಇದೆ ಅಂತಾನೆ ಕಾಲಿಗೆ ಮಾಡಿಸ್ಕೊತೀನಿ. ಸರಿ ಬಾ, ಇವಾಗ ಸ್ವಲ್ಪ ಇನ್ಸ್ಟಾಗೆ ರೀಲ್ಗೆ ಕ್ಲಿಪ್ಪಿಂಗ್ ಬೇಕು, ನೀನೇ ಮಾಡ್ಕೊಡ್ಬೇಕು. ಬಾ. ಈ ಗೆಟ್ ಮೈ ಬ್ಯಾಗ್, ಹೊಸ ಬ್ಯಾಗ್. ಗೈಸ್ ನಮಗೋಸ್ಕರ ಮುಂಗಾರು ಮಳೆ ಸಾಂಗ್ ಎಲ್ಲ ಹಾಕಿದ್ದಾರೆ. ಇವಾಗ ಎಂಟ್ರೆನ್ಸ್ ಒಂದು ಶೂಟ್ ಮಾಡಬೇಕು. ಶೂಟ್ ಮುಗಿಸ್ಕೊಂಡು ಬರ್ತೀವಿ. ಗೈಸ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ದುಡ್ಡು ಕೊಟ್ಟು ಮಾಡಿಸ್ಕೊತಿದ್ದೆ ಆ್ಯಂಡ್ ಇವಾಗ ನಾನು ಇನ್ಫ್ಲೂಯೆನ್ಸರ್ ಆಗಿ ಮಾಡಿಸ್ಕೊತಿದ್ದೀನಿ ಫಾರ್ ಪ್ರಮೋಷನ್. ಸಿ ಹೌ ಲೈಫ್ ಚೇಂಜಸ್. ಹರ್ಷಿತಾ, ಯೋರ್ ಲೈಫ್ ವಿಲ್ ಆಲ್ಸೋ ಚೇಂಜ್. ಕೀಪ್ ಹೋಪ್ಸ್. ನಾನು ಹೇಳಿದ್ದು ಕೇಳಿಸ್ತಾ ನಿಮಗೆ? ಇನ್ಫ್ಲುಯೆನ್ಸರ್ ಆಗಬೇಕಂತ ಇಲ್ಲ. ನಾಟ್ ಇನ್ಫ್ಲೂಯೆನ್ಸರ್, ಏನಾದರೂ ಬೇರೆ ಆಲ್ಸೋ ಇಟ್ ವಿಲ್ ಚೇಂಜ್. ಹಾಂ, ಫೈನ್. ಸಾಕಪ್ಪ ದೇವ್ರೆ, ಇನ್ನೂ ಬೇಕಾಗಿದೆ. ಕಾಲೆಲ್ಲ ತಿಕ್ಕಿದ್ರು. ಅವಾಗ ಶಿ ವಾಸ್ ಟೆಲ್ಲಿಂಗ್, ಈ ಕಾಲು ಹಿಂಗೆ ತಿಕ್ಕೊಳ್ಳೋಕ್ಕೆ ಕಲ್ಲಲ್ಲಿ ನೀನು ದುಡ್ಡು ಕೊಟ್ಟು ಬೇರೆ ಬೆಂಗಳೂರಲ್ಲಿ ಮಾಡಿಸ್ಕೊತೀಯ ಅಂತ. ಇವತ್ತು ಹಂಗೆ ಆಗ್ತಿದೆ. ಪಾಪ ಗೈಸ್ ನನಗೋಸ್ಕರ ಕಾಯ್ತಿದ್ದಾಳೆ. ರಜಾ ಹಾಕಿ ಈ ಡೆಡಿಕೇಶನ್. ಮೈಗ್ರೇನ್ ತಲೆ ನೋವ್ತಿದ್ಯಾ? ಆ್ಯಂಡ್ ಈ ಕಾಲ್ಗೇನೋ ಹಾಕಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಅಕ್ಕ ಮಾಡಿಸ್ಕೊ ಅಂತ ಟೆಲ್ಲಿಂಗ್. ಅವಳೇನೋ ಹೇಳ್ತಾನೆ ಇಲ್ಲ. ನೋಡ ಏನದು ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ನನ್ನ ಮೈಗ್ರೇನ್ ಒಂಚೂರು ಜಾಸ್ತಿ ಮಾಡೋಕ್ಕೆ. ನಾನು ಕಾಣ್ತಿದ್ದೀನ? ಸೂಪರಾಗಿ ಕಾಣ್ತಿದ್ದೆ. ಫ್ರೆಂಡ್ಸ್, ಇದೆಲ್ಲ ಏನು ಅಂತ ನಾವೇ ತಿಳ್ಕೊಂಡು ಮನೇಲಿ ಮಾಡ್ಕೊಂಡ್ಬಿಟ್ರೆ ಒಂದು ಕೆಲಸ. ಅಯ್ಯೋ, ನನ್ನ ಹುಬ್ಬರು ಮಾಡಿಕೊಂಡು ಮನೆಯಲ್ಲೇ ಒಂದು ಸಲೂನ್ ಓಪನ್ ಮಾಡಿಬಿಡು. ನನ್ನ ಅವಾಗವಾಗ ಫ್ರೀಕ್ವೆಂಟಾಗಿ ಕರೀತಾರೆ. ಅದಾದಂಗೆ ನಾನು ಸಲೂನ್ ಓಪನ್ ಮಾಡೋದು. ಸಲೂನೇ ಮುಂದೆ ಮಾಡಿಸ್ಕೊಳ್ಳೋಣ. ನನ್ನ ಕಾಲು ನೋಡಿ ಗೈಸ್, ಫುಲ್ ಪಳ 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 ಅಂತ ಕಾಣ್ತಿದ್ಯಾ ಹರ್ಷಿತಾ? ಕಾಣ್ತಿದ್ಯಾ? ಜಾಸ್ತಿ ಕಾಣು. She said ಕನ್ನಡ ಅರ್ಥ ಆಗಲ್ಲ and she's smiling. You understood what I said? Her leg is pala pala shining. Shining, I said. Pala pala shining. ಇವಾಗ ನಾನು ಇನ್ನು ಪೆಡಿಕ್ಯೂರ್ ಮಾಡಿಸ್ಕೊಂಡಿದ್ದಕ್ಕೆ ಐಮ್ ವಾಕಿಂಗ್ ಆನ್ ಮೈ ಟೋಸ್. ಯಾಕೆ? ಫೂಟಲ್ಲೂ ಅಲ್ಲ, ಅದು ಇವಾಗ ತಾನೇ ಶಿ ಅಪ್ಲೈಡ್ ಮಾಯ್ಶ್ಚರೈಸರ್ ಕಣೆ. ನಾನು ಫುಲ್ ಹುಟ್ಟಿಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಸ್ನಾನ ಮಾಡಿ. ಪಾಪ ಇವಾಗ ವೇಟಿಂಗ್ ಅಂತಾನೆ ನಂಗೆ ಬೇಜಾರಾಗ್ತಿರೋದು. ಇದು ಮುಗಿಸ್ಕೊತೀನಿ, ಆಮೇಲೆ ಯು ಸ್ಟಾರ್ಟ್. ಗೈಸ್ ಇವಾಗ ಐಮ್ ಕನ್ಫ್ಯೂಸ್. ಲೈಕ್ ನನ್ನ ಹತ್ರ 4 ಪಿಕ್ಚರ್ ಇದೆ. ದಿಸ್ ಇಸ್ ಆಲ್ಸೋ ಕ್ಯೂಟ್. ಇದು ಚೆನ್ನಾಗಿದೆ. ಇದೆರಡು ನಂಗೆ ಇಷ್ಟ ಆಗಿಲ್ಲ. ಐ ವಾಂಟ್ ಪಿಂಕ್ ಬಿಕಾಸ್ ನಂದೊಂದು ಔಟ್ಫಿಟ್ ಇದೆ ಪಿಂಕ್ಗೆ. ಅಕ್ಕ ಬರ್ಡೇಗೆ ಐಮ್ ವೇರಿಂಗ್ ಪಿಂಕ್ ಅಂತ ನಾನು ಮಾಡಿಸ್ಕೊತಿರೋದು ಅಷ್ಟೇ. ನನ್ನ ಸೀರಿಯಸ್ಲಿ ನಿನ್ನ ಬರ್ಡೇಗೆ ನಾನು ಮಾಡಿಸ್ಕೊತಿದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಐಲ್ ಬಿ ಗೋಯಿಂಗ್ ವಿತ್ ದಿಸ್ ಆರ್ ದಿಸ್, ವಿಚ್ ಇಸ್ ನೈಸ್. ಯಾ, ತೋರಿಸ್ತೀನಿ. ಬೇರೆ ಹೇಳ್ತಾಳೆ ಈ ಥರ. ಗೈಸ್ ಇಟ್ ಇಸ್ ನೈಸ್, ಬಟ್ ನನಗೆ ಔಟ್ಫಿಟ್ಟಿಗೆ ಮ್ಯಾಚ್ ಆಗಲ್ಲ. ಇದು ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಈ ಶೇಡ್ಸ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಚಿಂಕಿ ಮಿಂಕಿ ಇರಲಿ ಅಂತ. ಹರ್ಷಿತಾ, ಇನ್ನು ಚಬ್ಬಿ ಕಡೆ ಚಬ್ಬಿ ಆಗ್ಬಿಟ್ಟಿದ್ಯಾ? ಜೀವನದಲ್ಲಿ ನೆಮ್ಮದಿ ಸಿಕ್ಕಿದೆ. ನಾವಪ್ಪ ಕಾಲ್ ಮಾಡ್ತಾವ್ರೆ. ಹಂಗೆ ಹೇಳ್ಬೇಡ್ವೆ, ಮತ್ತೆ ಕಾಲ್ ಮಾಡಕ್ಕೆ ಸ್ವಲ್ಪ ನಿಮ್ಮ ಅಜ್ಜಿನ ತೋರಿಸ್ಬೇಕಾ ಫಸ್ಟು? ಅಯ್ಯೋ
ದಿಸ್ ಇಸ್ ಸೋ ನೈಸ್. ನಂಗೆ ಇದು ಇಷ್ಟ ಆಯಿತು. ಇದೇ ಮಾಡಿಸ್ಕೊಳಲ್ಲ. ಇದೇ ಮಾಡಿಸ್ಕೊ, ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಇದೆಲ್ಲಾನು ಚೆನ್ನಾಗಿದೆ, ಬಟ್ ಯು ಸೇಯಿಂಗ್ ನ್ಯೂ ಅದು ಕಲರ್ಸ್ ಬೇಡ ಕಾಣಲ್ಲ. ಅಂತ. ಅದು ನೇಲ್ಸ್ ಮಾಡಿಸ್ಕೊಂಡಿರೋದು ಸ್ವಲ್ಪ ವೀಡಿಯೋಗಂತ ಹೈಲೈಟಾಗಿ ಕಾಣಿಸ್ಬೇಕು. ದಟ್ ಅದಕ್ಕೆ ನಾನು ಸ್ವಲ್ಪ ಓ ಕಾಣಿಸೋ ಕಲರ್ ನೋಡಿದ್ದು. ಆ ಥರ ನ್ಯೂ ಇದು ಶೇಡ್ಸ್ ಚೆನ್ನಾಗಿದೆ ಅಂದರೆ ನೋಡು. ಕಾಣಲ್ಲ. ಶೋ ಯೋರ್ ರಿಂಗ್. ಇವಾಗ ನಾನು ವೀಡಿಯೋಗಂತ ದೇಪ್ತೀನಿ ಗೈಸ್. ಶೋ ದ್ಯಾಟ್ ಹ್ಯಾಂಡ್. ಸಾಕು ಬಿಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಗೈಸ್, ಇವಳು ಕೊಟ್ಟಿರೋ ಡಿಸೈನ್ ನೋಡಿ ಅಕ್ಕ ತಲೆ ಕೆಡಿಸ್ಕೊಂಡು ಹೋಗ್ತಿದ್ದಾರೆ. ಹಿಂಗೆ ಹೆಂಗೇನು ಆಗ್ಬಿಟ್ಟೆ ನನ್ನ ಲೈಫಲ್ಲಿ. ಹೋಪ್ಫುಲಿ ಅದು ನನ್ನ ಕೈಗೆ ಚೆನ್ನಾಗಿ ಕಾಣಿಸ್ಲಿ. ಗೈಸ್, ಫುಲ್ ಹೀಟಾಗಿ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ. ಏನೂ ಮೇಂಟೈನ್ ಮಾಡ್ತಿಲ್ಲ ನಾನು. ಫುಲ್ ಉಡಾಫೆ ಬಟ್ ಅವ್ನು ಆಗಿಬಿಟ್ಟಿದ್ದೀನಿ. ಇಮೇಜ್ ಚೆನ್ನಾಗಿತ್ತು. ಸೊ ಇವಳು ಏನಾರ ಕಷ್ಟದ್ದು ಏನಾರು ಕೊಟ್ಬಿಟ್ಲ. ಅದಕ್ಕೆ ಅವ್ರ ಮ್ಯಾನೇಜರ್ನ ಕೇಳ್ತಿರ್ಬೇಕು. ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್. ನಾನು ಸ್ವಲ್ಪ ಇವತ್ತು ಮಲಯಾಳಿ ಥರ ಕಾಣ್ತಿದ್ದೀನಲ್ಲ. ಏನು ಮಲಯಾಳಿ ಥರ ಕಾಣ್ತಿದ್ದೀನಿ. ಬಟ್ ಅದು ಮೇಲೆ ಬೊಟ್ಟಿಂದ ಅಂತ ನಾನು, ಬಿಕಾಸ್ ಆಫ್ ಮೈ ಹೇರ್. ಹೇರ್ ಆ್ಯಂಡ್ ಆಲ್ಸೋ ಯುವರ್ ಇಲ್ಲಿ ಮೇಲೆ ಬೊಟ್ಟು ವಿಭೂತಿ. ಅದು ನಾನು ಪೂಜೆ ಮಾಡಿದ್ದೀನಿ. ಸೊ ಇದಾದಮೇಲೆ ಏನೇನು ಕೆಲಸ ಇದೆ ಅಂದರೆ, ಇವತ್ತು ಫುಲ್ ಸೆಲ್ಫ್ ಪ್ಯಾಂಪರ್ ಸೆಷನ್ ಅಂತ ಅಂದ್ಕೊಳ್ಳಿ. ಇವಳು ಮ್ಯಾನಿಕ್ಯೂರ್ ಇಲ್ಲ ಪೆಡಿಕ್ಯೂರ್ ಒಂದು ಮಾಡಿಸ್ಕೊತಾಳೆ. ಓದ್ದೇ ತಿಂತೀಯ. ನಂಗೆ ಅಷ್ಟು ಪೇಷನ್ಸ್ ಇಲ್ಲ ಇವ್ರು ಇಷ್ಟೊತ್ತೆಲ್ಲ ಮಾಡಿದ್ರೆ. ಯು ವಾಂಟ್ ಬೆಟರ್ ಸರ್ವಿಸ್ ಅಂದರೆ ಟೈಮ್ ಆಗೇ ಆಗುತ್ತೆ. ಆ್ಯಂಡ್ ಇನ್ನೊಂದು, ಡೆಫಿನೆಟ್ಲಿ ಹೇರ್ ಅಂತೂ ನೀವು ಮಾಡಿಸ್ಕೊಬೇಕು. ಅದಕ್ಕೆ ಬೇರೆ ಕಡೆ ಹೋಗ್ಬೇಕು. ಬಿಕಾಸ್ ಇಲ್ಲಿ ಬರೀ ನೇಲ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಅಷ್ಟೇ ಇರೋದು. ಉಲ್ಟೆ ಹೋಗ್ಬಿಟ್ರು ಕಣೆ. ವೇರ್ ಶಿ ವೆಂಟ್ಯಾ. ಇವಾಗ ಏನಾರ ರಿಜೆಕ್ಟ್ ಮಾಡಬೇಕು. ನಿಂಗಿದೆ ಯಾವಾಗ ಹಬ್ಬ ಏನಂತ? ಚಿರಿ ನಾಟ್ ಪುಟ್ ನೇಲ್ ಪಾಲಿಶ್ ಅನ್ರಿ ನನ್ನ ಕಾಲ್ಗೆ. ನೇಲ್ ಪಾಲಿಶ್ ಬೇಕಿತ್ತ ನಿಂಗೆ? ನೇಲ್ ಪಾಲಿಶ್ ಹಾಕ್ತಾರೆ ಕಣೆ. ಹುಡುಗಿಗೆ ಏನೂ ಗೊತ್ತಿಲ್ಲ ಗೈಸ್. ಬಾಬ್ ಇವಾಗ ನೀನು ಕಟ್ ಮಾಡಿಸ್ತೀಯಾ ಅಥವಾ ಇಲ್ಲ ಸೆಟ್ ಮಾಡಿಸ್ತೀಯಾ? ಪ್ಲಾನಿಂಗ್ ಸೆಟ್ ಇಲ್ಲ. ಕಟ್ ಮಾಡಿದ್ರೆ ಅವ್ರು ಡೆಫಿನೆಟ್ಲಿ ಕೆಳಗಡೆ ಟ್ರಿಮ್ ಅಷ್ಟೇ. ಬಟ್ ಹೇರ್ ಇವಾಗ ಬೆಳೀತಾ ಇದೆ. ಹೇರ್ ಲೆಂತ್ ಹೋಗುತ್ತೇನೋ ಅಂತ ಭಯ ಆಗ್ತದೆ. ಲೆಂತ್ ಏನು ಹೋಗಲ್ಲ, ಸ್ಪ್ಲಿಟ್ ಎಂಡ್ಸ್ ತಕ್ಕಿದ್ರೆ. ಲೈಟ್ ಅಷ್ಟೇ, ವೆರಿ ಈ ಥರ ಲೈಟ್. ಇನ್ಫ್ಲುಯೆನ್ಸ್ ಮಾಡಿಬಿಟ್ಟು ಆಮೇಲೆ ಕಟ್ ಆದರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಗೈಸ್. ಸೊ ಯಾ, ವಿಲ್ ಸ್ಟಾರ್ಟ್ ಅವರ್ ನೈಲ್ ಪ್ರಾಸೆಸ್. ಸೌಂಡೇ ಆಗ್ತಿಲ್ಲ ಆ್ಯಕ್ಚುಲಿ. ಪೈನ್ ಆಗ್ತಿಲ್ವಾ? ಇನ್ನು ಸ್ವಲ್ಪ ಹೊತ್ತು ತಡಿ, ಎಲ್ಲಾದರೂ ಒಂದು ಬೇರ್ಲಿಗೆ ರಕ್ತನೇ ಬರುತ್ತೆ. ಒದೇ ತಿಂತಿ ಈ ಥರ ನಿಜ ನನಗೆ ಬಂದಿತ್ತು ನೋಡಿ ಫ್ರೆಂಡ್ಸ್. ವ್ಲಾಗರ್ ಫ್ರೆಂಡ್ ಇದ್ರೆ ಇಷ್ಟು ಒದ್ದಾಟ. ನಾನು ರೈತರು ಫಸ್ಟ್ ಟೈಮ್ ಮಾಡಿಸ್ಕೊತಾ ಇದ್ದೀನಿ. ಏನು 1 hour ಆಗುತ್ತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. 1.5 hour ಏನು ಮಾಡ್ತಿದೆ ಹೊಡಿತೀನಿ. ಆಲ್ಮೋಸ್ಟ್ ಹತ್ತಿರ 3 hour ಆಗ್ತಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇದು 1.5 hour ಆಗುತ್ತಾ? ಸೀರಿಯಸ್ಲಿ ರಾಮಚಂದ್ರ ಉರಿತಿದ್ಯಾ? ಇಲ್ಲ. ಶೂರ್. I need little the curve one. I don't know the name. ಆಲ್ಮಂಡ್ ಶೇಪ್ ಚೆನ್ನಾಗಿರುತ್ತೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಪೀಪಲ್ನ ಕರ್ಕೊಂಬರ್ಬೇಕು ಗೈಸ್. ನನ್ನ ತಲೆ ಎಕ್ಸ್ಪೀರಿಯನ್ಸ್. ಹಂಗಾಗಿಂದ ಏನು ಗ್ಯಾಪ್ನ ಬರ್ತಿದೆ ಗೊತ್ತಾ? ಆ ಟ್ರೆಂಡ್ ಇತ್ತು ಗೊತ್ತಾ, ಡ್ಯಾಮಿ ಅಂಗರ್ ಅಂತ. ಅದೇ ಗ್ಯಾಪ್ನ ಬರ್ತಿದೆ. ನೋಡಿದ್ಯಾ ಹಿಂಗೆ ಮಾಡ್ತಾರೆ ಅಂಗರ್ ಅಂತ. Like how do I remove that after a few days? I have to come here only. ಜಾಮಿಯಂಗರ್. Okay. Okay. Grow. It depends on your activity. I mean, ನಾನೇನು ಪಾತ್ರೆ ತೊಳೆಯಲ್ಲ. ನಾಚಿಕೆ ಇರಬೇಕು ಎಲ್ಲಕ್ಕೆ. ಬಿಡು, ಇವಾಗ ಕಮೆಂಟ್ಸಲ್ಲಿ ಹೇಳ್ತಾರೆ ಏನು ಹುಡುಗಿ ಅಂದರೆ ಪಾತ್ರೆ ತೊಳೆಯಕ್ಕೆ. ಸೊ ಈ ಶೇಪಿಗೆ ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಡ್ದಾಕ್ಬಿಟ್ರು ಮಾತ್ರ ಸೌಂಡ್ ಸಖತ್ ಇರಿಟೇಟಿಂಗ್ ಆಗಿತ್ತು. ಪಾಪ ಶೀಸ್ ವೇಟಿಂಗ್ ಗೈಸ್. ಬೇಜಾರಾಗ್ತಿದೆ ನನಗೆ. ದಿಸ್ ಇಸ್ ಆಲ್ಮಂಡ್ ಶೇಪ್ ಅಂತೆ. ಇವಾಗ ಇದಕ್ಕೆ ಕಲರ್ ಹಾಕ್ಸ್ಕೊಬೇಕು. We have no other go. ಸೊ ಅವ್ರು ಹೇಳಿರೋದು ಈ ಕಲರ್ ಓಕೆನಾ? ಅವ್ರ ಡಾರ್ಕರ್ ಶೇಡ್ ಬೇಕು.
ನಮ್ಮ ಫೆಡ್ ಅಪ್ ಸಾಕಾಗಿದೆ. ಎಲ್ಲರೂ ಹೆಂಗೆ 2 ಅವರ್ ಎಲ್ಲ ಕೂತ್ಕೋತಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಹಾಂ ದೇವ, ನಂಗಂತೂ ಹಂಗೆ ಮಾಡಿಸ್ಕೊಳ್ಳೋದು ಬಿಡು. ಒಬ್ರು ಕಾಯಕ್ಕಂತ ಒಬ್ರು ಬಂದು ಕೂತ್ಕೊಂಡಿದ್ದಿಲ್ಲ, ನೀನೇ ಅವ್ರದೇ ಕರ್ಮ, ಅವ್ರವ್ರ ಕರ್ಮ ಅಂತ. ಅವ್ರದೇ ಕರ್ಮ ಅಂತಿತ್ತು. ಇಲ್ಲಿ ಹತ್ರದಿಂದ ತೋರಿಸು. ವಾ, ನಾಟ್ ಬ್ಯಾಡ್ ಸಂಧ್ಯಾ. ನೋಡಿ ಸಲೂನ್ ಹೆಂಗಿದೆ ಅಂತ. ಗೈಸ್ ನಾನು ಅಲ್ಲಿ 1 ಗಂಟೆಗೆ ನಾನು ಅದೇ ಹೋಗಿದ್ದು. 6 o'clock we have came out. ಓಕೆ, ಇವಾಗ ನಾವು ಚಾಟ್ಸ್ ತಿನ್ನೋದಂತ ಹೋಗ್ತಾ ಇದೀವಿ. ಇಲ್ಲೇನು ಹೋಟೆಲ್ ತರ ಇಲ್ಲ, ಸೊ ನಾವು ಚಾಟ್ಸ್ ಏನಾದ್ರು ಅಲ್ಲೂ ಇದೆ ಏನೋ ರಾಜಸ್ಥಾನಿ. ಅಲ್ಲಿ ನಾನ್ ವೆಜ್ ನೀನ್ ತಿಂತೀಯ, ನಾನೇನ್ ತಿನ್ಲಿ? ಇಲ್ಲೊಂದು ನಾನ್ ವೆಜ್ ಅದು. ಇಲ್ಲೊಂದು ಬೇಕ್ರಿ ಇದೆ, ಇಲ್ಲೊಂದು ರೆಸ್ಟೋರೆಂಟ್ ಏನೇ, ಬಾ ಹೋಗೋಣ. ಇಟ್ ಇಸ್ ನಾಟ್ ನೈಸ್ ಕಣೆ. ಈ ತರ ಎಲ್ಲ ಕರ್ಕೊಂಬಂದ್ರೆ ನಾವು ಹೆಂಗ್ ಶುಗರ್ ಬಿಡೋದು? ಓ ಮೈ ಗಾಡ್, ನಾನು ಎಷ್ಟು ಶುಗರ್ ಬಿಡ್ಬೇಕು ಅನ್ಕೋತೀನೋ ಅಷ್ಟೇ ನಂಗೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿದೆ ಗೈಸ್. ಕುಡ್ಸ್ಯಾ ಚೀಸ್ ಕೇಕ್ ಬೇಕಂತೆ ಗಾಯ್ಸ್. ಯಪ್ಪ, ನಾನು ಜಿಮ್ಗೆ ಹೋಗಿ ಅಲ್ಲಿ ಕರಗ್ಸೋದು, ಇಲ್ಲಿ ತಿನ್ನೋದು, ಇದೇ ಆಗೋಗ್ಬಿಟ್ಟಿದೆ ಜೀವನ. ಅಲ್ಲಿ ಚಾಟ್ಸ್ ಇದೆ, ಸೊ ಚಾಟ್ಸ್ ಅಂತ ಬಂದ್ವಿ. ನೋಡುವ, ಇಲ್ಲೆಲ್ಲ ನೋಡಿ ಟೆಂಪ್ಟ್ ಆಗ್ತಿದೆ ನನಗೆ. ಕಾಲ್ ಕಟ್ ಮಾಡಿಲ್ಲ ಅಂದ್ರೆ ಹೊಡಿತೀನಿ. ಹರ್ಷಿತಾ ಕಟ್ಟಿಯಾ? ನನಗೆ ಮ್ಯಾಂಗೋ ಕೊನೋಫಾ ತಿನ್ಬೇಕಂತ ಇದೆ, ಬಿಸ್ಕುಫ್ದು ತಿನ್ಬೇಕಂತ ಇದೆ. ನಂಗೆ ಅದು ಹೆಸರು ಕೂಡ ಗೊತ್ತಿಲ್ಲ. ನಡಿ, ಅದಕ್ಕೆ ಆರ್ಡರ್ ಇಲ್ಲೇ ಕೊಡ್ಬೇಕಾ? ಹಾಂ, ಫಸ್ಟ್ ಯು ಟೇಕ್. ಇದೇನು ಪಿಸ್ತಾ ಕಲರ್ ಚೆನ್ನಾಗಿದೆ, ತಗೊಳ್ಳೆ. ವೇಟ್ ಅಲ್ಪೆ. ಅಲ್ಲಿ ಫಸ್ಟ್ ಫ್ರೆಶ್ ಜ್ಯೂಸ್ ಬೇಕು ನನಗೆ, ಇಲ್ಲಾಂದ್ರೆ ನಂಗೆ ಕುಡಿಯೋಕ್ಕಾಗಲ್ಲ. ಒಂದು ಗ್ರೇಪ್ ಫ್ರೆಶ್ ಜ್ಯೂಸ್ ಅದು ಕೊಡ್ಬೇಕಾರೆ ಕೊಡು. ನಿಂದ ಆ್ಯಡ್ ಹಾಲಾಗುತ್ತಲ್ಲ, ತಿಂತ್ಯಾ? ಆಹಾ, ನನಗೆ ನಾನು ಕೇಳ್ತೀನಿ ಅಷ್ಟೇ, ಬರೀ ಟೇಸ್ಟ್ ಒಂದೇ ಮಾಡೋದು ನಾನು. ಅಲ್ಲಿ ಚೀಸ್ ಕೇಕ್ಸ್ ಇದೆ ಜಾಸ್ತಿ. ಯು ಹ್ಯಾವ್ ನಾಟ್ ಈಟೆನ್ ಚೀಸ್ ಕೇಕ್? ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಪಕ್ಕಾ. ನೋಡ್ಕೊಂಬರೋಣ ಏನ್ ಮಾಡ್ತೀಯ. ಹಾಂ, ಗೈಸ್ ಇದೇನೋ, ಏನಿದೆ ಹೆಸರು? ಬಿಸ್ಕೋಫ್ ಅಂತ ಏನೇನೋ ಬಿಕಾಸ್ ಆಫ್ ಹರ್ ಐ ಆಮ್ ಟ್ರೈಯಿಂಗ್. ಏನಾದರೂ ಚೆನ್ನಾಗಿಲ್ಲ ಅಂದರೆ 150 ರೂಪಾಯಿ ಗೈಸ್. ಹರ್ಷಿತಾ ಇದೇನು ಗಟ್ಟಿ ಇದೆ. ಅದು ಸ್ವಲ್ಪ ಬಿಟ್ಬಿಡು. ಏನು ಹೆಂಗೆ ಹೊಡಿಬೇಕು ನಿಂಗೆ ಅಂದರೆ, ತಿನ್ ನೋಡು. ಇದು ಸೆಂಟರ್ ಫ್ರೆಶ್ ತಿಂದಂಗೆ ಇದೆ ಗೈಸ್. ಇದು ನೋಡು, ಇದ್ದಂಗೆ ಅದಿರುತ್ತೆ ಅಂತಾನೆ ತಗೊಂಡು ನನ್ನ ಫೇವ್ರೇಟ್ ಅಷ್ಟೇ. ಅದಿತ್ತು ಅಂದರೆ ಬೇರೆ ಯಾವ್ದಾದ್ರು ತೊಗೊಬೋದಿತ್ತು ತಾನೆ. ಅವಳು ಈ ಅರುಣ್ ಐಸ್ ಕ್ರೀಮ್ ಥರ ಇರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಳೆ. ಇದು ತಿನ್ನೋಳಾಗಿದೆ, ಇದು ಯಾಕೆ ತೊಗೊಂಡೆ? ಇದು ಒಂಚೂರು ಚೆನ್ನಾಗಿಲ್ಲ. ಇದು ಒಳ್ಳೆ ಬೇರೆ ಕಡೆ ಸೆಂಟರ್ ಫ್ರೆಶ್ ತಿಂದಿರೋ ಥರ ಇದೆ ಇದು. ನಾನು ಪಿಸ್ತಾ ಆದರೂ ತೊಗೋತಿದ್ದೆ ಗೈಸ್. ಸೇಮ್ ಸೆಂಟರ್ ಫ್ರೂಟ್ ಬರುತ್ತಲ್ಲ ಆ ಥರ ಇದೆ. ಸಿರಪ್ ಥರನೂ ಇದೆ ಸ್ವಲ್ಪ. ನಂಗೆ ಇಷ್ಟ ಆಗಿಲ್ಲ. This is how my diet is going on guys. ಅಯ್ಯೋ ರಾಮವೇ. ಮಸಾಲೆ ಪೂರಿ ಚೆನ್ನಾಗಿದೆ.
ಹೆಂಗೆ ತಿನ್ಲಿ ನಾನು? ಹೆಂಗೆ ತಿನ್ಲಿ ಹರ್ಷಿತಾ? ಏನೇನೋ ಹಾಕಿದ್ರು ಕರೆಕ್ಟು. ಹರ್ಷಿತಾ ಕೊಡ್ಸಿದ್ ಬ್ಯಾಗ್ ನೋಡ್ಕೊ. ನಂಗೆ ಮುರಿಯಕ್ ಆಗ್ತಿಲ್ಲ ಅವರು. ನೀನ್ ಕೈ ತೊಳ್ಕೊಂಬಂದ? ನಾನೇನ್ ಮಾಡಿದೆ ಅಂತ ಏನ್ ಮಾಡಿಲ್ಲ. ಯಾವುದಕ್ಕೂ ನನ್ನ ಕೈ ತೊಳ್ಕೊಂಡು ನಂಗೆ ನಚ್ಚಲೆ ಫುಲ್ ಆಗೋದು. ನಂಗೆ ಅದೇ ಬೇಜಾರು. ನಾನು ತಿಂತೀನಿ, ಭಯ ಪಡ್ಕೊಬಾರ. ಅಲ್ಲ ನೀನ್ ತಿಂದಿಲ್ಲ ಅಂದ್ರೆ ಇಷ್ಟೆಲ್ಲ ನಾನು ಖಾಲಿ ಮಾಡ್ತೀನಿ. ನೀನೇನ್ ತಿಂದೆ ಅಂತ ಫುಲ್ ಆಯ್ತು ಅಂತ ಮಾಸ್ತಿ ಪಕ್ಕ. ಗೈಸ್, ಇವಳನ್ನ ಕಾಲೇಜಿಂದ ನೋಡ್ಕೊಂಡ್ ಬಂದಿದ್ದೀನಿ. ವಾಟ್ ಎವರ್ ಇಟ್ ಇಸ್, ಏನೇ ಊಟ ಇದ್ರು ಅವಳಿಗೆ ಈ ಥರ ಒಂದು ಡ್ರಿಂಕ್ ಕೊಟ್ರೇನೆ ಅದು ಅವಳಿಗೆ ಈಸಿಯಾಗಿ ಒಳಗೆ ಹೋಗೋದು. ಅವತ್ತು ಮಾಲಲ್ಲೂ ಅಷ್ಟೇ, ಶಿ ಬ್ರಾಟ್ ಕೋಕ್ ಏನೋ ಅಲ್ಲ, ಇದಂತೂ ಫುಲ್ ವೇಸ್ಟ್. ಒಂದಿದೆ, ಬೇಗ ಬೇಗ ಏನೋ ಒಂದು ಮಾಡೋಣ. ಇದು ಗ್ರೇಪ್ಸ್ ಜ್ಯೂಸ್. ಸೊ ಗೈಸ್, ದಿಸ್ ಇಸ್ ಸ್ಟುಡಿಯೋ 24 ಅಂತ. ಇಟ್ ಇಸ್ ಅಟ್ ಬಗಲಗುಂಟೆ. ಸೊ ಇವಾಗ ಬರ್ಡೇ ಗರ್ಲ್, ಶಿ ಇಸ್ ಗೆಟಿಂಗ್ ಹರ್ ಹೇರ್ಸ್ ಡನ್. ಸ್ಮೈಲಿ ಆಯ್ತು, ಓಕೆ ಪರವಾಗಿಲ್ಲ. ಇವಳೊಂದು 4th or 5th ಟೈಮು ಮಾಡಿಸ್ಕೋತಿರೋದು ಗೈಸ್. ಚಿನ್ ಜಾಸ್ತಿ ಬಂದರೆ ನಿಮ್ದು ಎಷ್ಟಿದೆಯೋ ಅಷ್ಟೇ ಬರೋದು, ನಾನೇನು ಮಾಡಲಿ. ಓಕೆ ಓಕೆ, ಈ ಕರ್ಲ್ ಮಾಡಿಸ್ಕೊಳ್ಳೆ ನಂತರ, ಲೈಕ್ ಹೌ ಟುಡೇ. ಅಲ್ಲ, ವೇವ್ ಇಸ್ ಡಿಫ್ರೆಂಟ್, ಕರ್ಲ್ ಇಸ್ ಡಿಫ್ರೆಂಟ್. ಲೈಕ್ ದುರಂಧರ್ 2 ಅಲ್ಲಿ ಅವಳು ಹೀರೋಯಿನ್. ನಾವು 1 ಗಂಟೆಗೆ ಹೋಗಿದ್ದು, 7 ಗಂಟೆಗೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಲೆಟ್ಸ್ ಸಿ. ಸೊ ದಿಸ್ ಈಸ್ ಮೈ 4th ವಿಸಿಟ್ yours. ನೀನು ಬಂದಿದ್ದ ಪ್ರಮೋಷನ್ಸ್ಗೆ? ಹೌದಾ? ಸೊ ಐ ಲೈಟ್ ಇನಿಷಿಯಲಿ ನನಗೆ ಜಾಸ್ತಿ ಬೆಳೆಯೋದು ಸ್ಟಾರ್ಟ್ ಆಯಿತು. ಅದರಿಂದನೇ ನನಗೆ ಇಷ್ಟ ಆಯಿತು ಸರ್ವಿಸ್. ಆ್ಯಂಡ್ ಏನು ಯಾರು ಕಟ್ ಮಾಡ್ತಾರೋ ಅವ್ರ ಕೈ ಚೆನ್ನಾಗಿ ವಾಟ್ ಎವರ್ ವಿ ಆರ್ ಟಿಪಿಕಲ್ ಇಂಡಿಯನ್. ಲೆನ್ಸ್ ಕಟ್ ಮಾಡೋಕ್ಕೆ 600 ರೂಪಾಯಿ ಕೊಡ್ತಾವಳೆ. ನನಗೆ ಹೇಳಿದ್ರೆ ನಾನು 60 ರೂಪಾಯಲ್ಲಿ ಮಾಡಿಕೊಡ್ತಿದ್ದೆ ಹರ್ಷಿತಾ. ಕಟ್ ಮಾಡಿರೋದು ಇಷ್ಟೇ ಹರ್ಷಿತಾ, ಕೆಳಗಡೆ ನೋಡು ನೀನು. ಅಯ್ಯೋ ರಾಮ. ಅವ್ರಿಗೆ ಭಯ ಆಗ್ಬಿಟ್ಟಿದೆ ನೀನು ಎಲ್ಲಿ ಕಿರ್ಚಾಡ್ತೀಯೋ ಅಂತ. ಸೊ ಇವಳು ಇಲ್ಲಿ ಮಾಡಿಸ್ಕೊತಿರ್ಲಿ. ಮೀನ್ ವೈಲ್ ಈ ಕಡೆನೇ ಝೀ ಕೋಡ್ ಇದೆ. ಸೊ ಝೀ ಕೋಡ್ಗೆ ಹೋಗ್ಬಿಟ್ಟು ಬರೋಣ ಅಂತ, ಬಿಕಾಸ್ ನನಗೊಂದು ಕೂಪನ್ ಸಿಕ್ಕಿತ್ತು. ಸೊ ಅದು ಕಾರ್ಡ್ ಏನೂ ನನ್ನ ಹತ್ರ ಇಲ್ಲ, ಬಟ್ ಸ್ಟಿಲ್ ಫೋನ್ ನಂಬರ್ ಸಿಕ್ಕಿದ್ರೆ ಮಾಡ್ತಾರಾ ಅಂತ. ಟೀ ಶರ್ಟ್ ಅದು ಕೂಪನ್ ಇತ್ತು ಅಂತ ನಾನು ತೊಗೊಂಡೆ ಅಷ್ಟೆ. ಹಾಂ, ಲಾಸ್ಟ್ ಟೈಮ್ ತೊಗೊಂಡಿದ್ದೆ. ನಾನು ಎಷ್ಟೊಂದು ತೊಗೊಂಡಿದ್ದೀನಿ, ಚೆನ್ನಾಗಿದೆ. ನೀನು ಟಿಪಿಕಲ್ ಆಂಟಿ ಥರ ನೋಡ್ಬೇಡ, ಕೊಡು. ನಾನು ಶಾಪಿಂಗ್ ಮುಗಿಸ್ಕೊಂಬಂದ್ರು ಇವಳ್ದಾಗಿಲ್ಲ. ಇಟ್ ಇಸ್ ಸೋ ನೈಸ್ ಯಾ. ನನಗೆ ಅವಳಿಗಿಂತ ಉದ್ದ ಕೂದಲಿತ್ತು, ಇವಳೇ ಕಣ್ಣು ಹಾಕಿದ್ದು.
ಆ ಕಡೆ ಐತೆ ಮಿರರ್, ಹೋಗಿ ನೋಡು. ಹಾಂ ಒಪ್ಪ. ಸೊ ಇವಾಗ ಬಿಟ್ಟು ಅವಳಿಗೆ ಗೊತ್ತಿಲ್ಲದೆ ಐ ಆಮ್ ಟೇಕಿಂಗ್ ಗಿಫ್ಟ್ ಫಾರ್ ಹರ್. ಐ ಆಮ್ ಸರ್ಚಿಂಗ್ ಈ ಪ್ಯಾಟರ್ನ್ ಸಿಗುತ್ತಾ ಅಂತ. ಸೊ ಇದನ್ನು ನಾನು ತೊಗೊಂಡೆ ಆ್ಯಂಡ್ ದಿಸ್ ಥಿಂಗ್ ಐ ಆಮ್ ಗಿಫ್ಟಿಂಗ್ ಫಾರ್ ಹರ್. ಐ ಹೋಪ್ ಅವಳಿಗೆ ಇಷ್ಟ ಆಗುತ್ತೆ. ಇದು ಅದ್ರ ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ. ಸೊ ದಟ್ಸ್ ಆಲ್. ಇದು ನಾನು ತೊಗೊಂಡೆ ಎಕ್ಸ್ಚೇಂಜ್ ಪೀಸ್ ಅದು. ಸರಿ ಇದು ಪ್ಯಾಕ್ ಮಾಡಿ. ಸೊ ನಿನ್ನೆ ವ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಹಿಯರ್ ಆ್ಯಮ್. ಫಸ್ಟ್ ಥಿಂಗ್ ಆ ನೇಲ್ ಆರ್ಟ್ ಲಾಂಚ್ ಬಗ್ಗೆ ಹೇಳಬೇಕು ಅಂದರೆ ನಂಗೆ ತುಂಬ ಇಷ್ಟ ಆಗಿದ್ದು ಅವ್ರ ಆ್ಯಂಬಿಯನ್ಸ್, ಆ ಲ್ಯಾವೆಂಡರ್ ಕಲರ್ ಥೀಮ್, ಆ ಸ್ಪೇಸ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಟಾಕಿಂಗ್ ಅಬೌಟ್ ದರ್ ಸರ್ವಿಸ್ ನನಗೆ ತುಂಬ ವಾರ್ಮ್ ಅಂತ ಅನಿಸ್ತು. ತುಂಬ ರಶ್ ಇರಲಿಲ್ಲ ಆ್ಯಂಡ್ ಅವ್ರು ಸಖತ್ ಪೇಷನ್ಸಿಂದ ಕೆಲಸ ಮಾಡಿಕೊಟ್ರು. ಐ ಡೋಂಟ್ ನೋ ಅವರು 2 ಅವರ್ 3 ಅವರ್ ಒಬ್ರಿಗೆ ನೇಲ್ ಆರ್ಟ್ ಹೆಂಗೆ ಮಾಡ್ತಾರೆ ಅಂತ. ಅವ್ರ ಸರ್ವಿಸ್ ಬಗ್ಗೆ ಐ ಆಮ್ ಸೋ ಸ್ಯಾಟಿಸ್ಫೈಡ್ ಆ್ಯಂಡ್ ಹತ್ರನೇ ಇರೋದ್ರಿಂದ ಮೇ ಬಿ ಐ ವಿಸಿಟ್ ಫ್ರೀಕ್ವೆಂಟ್ಲಿ ಅಂತ ಅಂದ್ಕೊಂಡಿದ್ದೀನಿ, ನೋಡುವ. ಇಟ್ ಈಸ್ ಹಿಯರ್ ಅಟ್ ನಾಗಸಂದ್ರ. ಇಫ್ ಯು ವಾಂಟ್ ಡೀಟೇಲ್ಸ್ ಅಥವಾ ಏನಾದರೂ ಫೋನ್ ನಂಬರ್ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಯಾ, ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧಿತನ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ಹುಷಾರಿಲ್ಲ ಅಷ್ಟೇ.